ಮಿಸೈಲ್ ಆಗ್ತಾರೆ. ಮಿಸೈಲ್ ಅಂದ್ರೆ ನಾಶವಲ್ಲ, ಒಂದು ರಕ್ಷಣೆ ಮಾಡೋದಕ್ಕೆ, ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ಈ ಸಮಾನ ಉಳಿಸೋದಕ್ಕೆ ಒಂದು ಮಿಸೈಲ್ ಆಗಿ ತಯಾರಾಗಬೇಕು. ಇಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ಅನೇಕ ವಿಷಯಗಳ ಬಗ್ಗೆ ರಿಸೋರ್ಸ್ ಪರ್ಸನ್ಸ್ನ ಅವರ ವಿಚಾರಗಳನ್ನ ಕೇಳಬೇಕಂತ ಹೇಳಿ ಅಂಬೇಡ್ಕರ್ ಬ್ರಿಗೇಡ್ ಅವರು ಬಹಳ ಉಪಯುಕ್ತವಾದಂಥ ವಿಷಯಗಳು, ಭಾರತದ ಸಂವಿಧಾನ, ವರ್ತಮಾನದ ಸವಾಲು ಮತ್ತು ಭವಿಷ್ಯದ ಆಶಯ, ಬುದ್ಧ ಮತ್ತು ಆತನ ತಮ್ಮ, ಅಪಾಯಕಾರಿ ವೃತ್ತಿಗಳು, ಹೊರಬರುವ ದಾರಿಗಳು, ಉದ್ಯಮಶೀಲತೆ ಮತ್ತು ವ್ಯಾವಹಾರಿಕ ಸಾಕ್ಷರತೆ, ದಾದಾ ಸಾಹೇಬ್ ಕಾನ್ಶಿರಾಮ್ ಮತ್ತು ಸಮಕಾಲೀನ ರಾಜಕಾರಣ, ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಬಹುಜನರ ಪಾತ್ರ, ಜಾತಿ ಮತ್ತು ಲಿಂಗತ್ವದ ನೆಲೆ, ಕಲೆ ಮತ್ತು ಮೀಮಾಂಸೆ, ಚಳುವಳಿ ಸವಾಲುಗಳು, ಕೊನೆಯದಾಗಿ ಮುಂದಿನ ದಾರಿ. ಬದುಕಿನ ಎಲ್ಲ ಆಯಾಮಗಳನ್ನ ಒಳಗೊಂಡಂತ ವಿಚಾರಗಳ ಬಗ್ಗೆ ರಿಸೋರ್ಸ್ ಪರ್ಸನ್ಗಳನ್ನ ಕರೆಸಿ ಎಜುಕೇಟ್ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೆಲಸವನ್ನ ಅಂಬೇಡ್ಕರ್ ಬ್ರಿಗೇಡ್ನವರು ಮಾಡ್ತಾ ಇದ್ದಾರೆ. ಆಗಲೇ ಮಾತನಾಡಿದಂಥ ಜ್ಞಾನ ಸ್ವಾಮೀಜಿಯವರು, ಗೋವಿಂದಯ್ಯನವರು ಇರ್ಬೋದು, ಉಪಕುಲಪತಿಗಳಾದಂಥ ರಮೇಶ್ ಅವರು, ಆಮೇಲೆ ನಮ್ಮ ಡಾಕ್ಟ್ರು, ಇವರೆಲ್ಲರೂ ಕೂಡ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಗೋವಿಂದಯ್ಯನವರು 70ರ ದಶಕದಲ್ಲಿ ಸಂಸ್ಥಾಪಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲೊಬ್ಬರಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಸಮಾಜ ಎಚ್ಚರ ತಪ್ಪಿದಾಗ ಅಥವಾ ದಿಕ್ಕು ತಪ್ಪಿದಾಗ ಈ ಒಂದು ಚಿಂತಕರಲ್ಲಿ ಈ ಸಮಾಜವನ್ನು ಏನಾದ್ರು ಸರಿ ಮಾಡಬೇಕು ಅನ್ನೋ ಆಲೋಚನೆ ಮಾಡೋರಲ್ಲಿ ಮೊದಲಿದ್ರು. ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅರೆ ಸಂವಿಧಾನ ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಸಾರಿ ಆ ವಿಚಾರವನ್ನು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಅರೆ ಸಂವಿಧಾನಕ್ಕೆ ನಮ್ಮ ಸಮಾಜ ತಡ್ಕೊತಾ ಇಲ್ಲ, ಇನ್ನು ಸರಿಯಾಗಿ ಅವರು ನಿಜವಾದಂಥ ಸಂವಿಧಾನ, ಅವರ ಥಾಟ್ಸ್ ಏನಿತ್ತು ಅದನ್ನೆಲ್ಲ ಕೊಟ್ಟಿದ್ರೆ ಇನ್ನೆಷ್ಟು ಮಟ್ಟಿಗೆ ಕ್ರಾಂತಿ ಆಗ್ತಾ ಇತ್ತು ಅನ್ನೋದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಅದು ಸತ್ಯ ಕೂಡ. ಆದರೆ ಇದಾದ್ಮೇಲೆ ಇಲ್ಲಿ ಶಿಬಿರಾರ್ಥಿಗಳನ್ನ ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಈ ಅಂಬೇಡ್ಕರ್ ಬ್ರಿಗೇಡ್ ಅವ್ರದ್ದು ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನವನ್ನೇ ಕಿತ್ತೊಗಿತೀವಿ ಅನ್ನುವ ಶಕ್ತಿಗಳು ರಾರಾಜಿಸ್ತಕ್ಕಂಥ ಸಂದರ್ಭದಲ್ಲಿ ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ, ನ್ಯಾಯಾಂಗದಲ್ಲಿ ಕೂಡ, ಮತ್ತೆ ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಅಲ್ಲಿ ಒಳ ಹೊಕ್ಕಿ ಒಂದು ನಿರ್ದಿಷ್ಟವಾದಂಥ ಚಿಂತನೆಯೊಂದಿಗೆ ಒಳಗಡೆ ಹೋಗಿ ಈ ಒಂದು ಸಂವಿಧಾನವನ್ನ ಹಂತ ಹಂತವಾಗಿ ಬುಡಮೇಲೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಜಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ಅಪಾಯ ಇದೆ ಅಂತ ಅರ್ತು ನಮ್ಮ ಕುಡ್ಲೂರು ರವಿಕುಮಾರು, ನಮ್ಮ ಡಾಕ್ಟರ್ ಸುರೇಶ್ ಗೌತಮ್ ಅವರು, ರುದ್ರ ಪುನೀತ್, ನಮ್ಮ ಶೇಷಾದ್ರಿ, ಮತ್ತೆ ಡಾಕ್ಟರ್ ಶಿವಬಸವರಾಜು, ಇಂಥ ಯುವಕರು ಎಲ್ಲ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ನಾವು ಈ ರೀತಿ ಒಂದು ಹೋರಾಟವನ್ನ ಮಾಡಬೇಕು. ಮತ್ತು ಬರಿಗಳಲ್ಲಿ ಅವರು ಸ್ವಾಮೀಜಿಯವರು ದೊಡ್ಡ ದೊಡ್ಡ ಸೇವೆಗಳು ಮಾಡ್ತಾ ಇಲ್ಲ, ಒಬ್ಬ ಮಾಡ್ಬೇಕಂತೇಳಿ ಇಲ್ಲಿ ಈ ಸಮಾಜವನ್ನ ಕಾಪಾಡ್ತಕ್ಕಂಥದ್ದು, ಸಂವಿಧಾನ ಮತ್ತು ನಮ್ಮ ದೇಶವನ್ನ ಉಳಿಸ್ತಕ್ಕಂಥವನ್ನ ಮಾಡ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿ ಕೂಡ ಒಂದು ಮಿಸೈಲ್ ಆಗಿ ತಯಾರಾಗ್ಬೇಕು. ಒಂದು ಮಿಸೈಲ್ ಆಗಿ ತಯಾರಾಗ್ಬೇಕಂದ್ರೆ ಸಾಕಷ್ಟು ನಾಲೆಡ್ಜ್ ಇರ್ಬೇಕು. ಅದಕ್ಕೋಸ್ಕರ ತಯಾರು ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಈ ರೀತಿಯ ಶಿಬಿರಗಳನ್ನ ಆಯೋಜನೆ ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ರಾಮನಗರದಲ್ಲಿ ಮಾಡ್ಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಇಬ್ರು ಹೆಮ್ಮೆಯ ಪುತ್ರರು ಶೇಷಾದ್ರಿನು ರಾಮನಗರ ಇವರ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈಗ ತಾವೆಲ್ಲ ನೋಡಿರ್ಬೋದು, JNU ಪ್ರಾಡಕ್ಟ್ಸು ಇವತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಆಯಾ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇವು ಸಮಾಜವನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಇಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು, ಇಲ್ಲಿರ್ತಕ್ಕಂಥ ಸಂಪನ್ನ ವ್ಯಕ್ತಿಗಳಿಂದ ವಿಷಯ ತಿಳ್ಕೊಂಡು ಮಾಡಿ, ಆಗ್ಲೇ ನಮ್ಮ ರಮೇಶ್ ಅವ್ರು ಹೇಳ್ತಾ ಇದ್ರು, ನೀವೊಂದು 5-6 ಪುಸ್ತಕಗಳು
ಮುಖ್ಯವಾದಂತ ಪುಸ್ತಕಗಳು ಮೂರ್ಧಾರಣಿಕೆಯಲ್ಲಿ ಓದಿ 5-6 ಓದಿದ ಮೇಲೆ ಪ್ರಜ್ಞೆ ಬರ್ತದೆ. ಆ ಪ್ರಜ್ಞೆಯನ್ನ ನೀವು ಒಂದು ಪರಿವರ್ತನೆಯನ್ನ ಪಡ್ಕೋಬಹುದು, ಆರಂಭ ಆಗ್ತದೆ, ಅಲ್ಲಿಂದ ಆಗ್ತದೆ ಅನ್ನೋದು ಬಹಳ ದೊಡ್ಡದು. ಅದನ್ನ ಎಲ್ಲ ಕೂಡ ಇವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದ್ಕೋತ ಅಷ್ಟು ಒಂದು ಸಮಾಜ ಒಳ್ಳೆ ಮತ್ತೆ ಆ ಸಾಕು ಪ್ರಜ್ಞೆ ಗೊತ್ತಾಗ್ತದೆ. ಆಟ್ನಲ್ಲಿ ಇವು ಅಂಬೇಡ್ಕರ್ಗೆ ಇಂತ ಉತ್ತಮವಾದ ಕೆಲಸವನ್ನ ಇದೆ. ಇಲ್ಲಿರ್ತಕ್ಕಂತ ಈ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಅನ್ಯಾಯಗಳು ಲೋಪ ಅಂತ ಒಂದು ಒಳ ಒಂದು ಸಂಸ್ಥೆ, ಯಾರು ನಿರಂತರವಾಗಿ ಶೋಷಿತರ ವಿರುದ್ಧವಾಗಿ ಒಂದು ಧ್ವನಿ ಕೆಲಸ ಅವರು ಬುದ್ಧಿವಂತಿಕ ಈ ಇನ್ಸ್ಟಿಟ್ಯೂಷನ್ ಒಳಗಡೆ ನ್ಯಾಯಾಂಗದಲ್ಲಿ ಕೂಡ ನುಸುಳ್ಕೊಂಡು ಬೇಕಾದ ರೀತಿ ಸಂವಿಧಾನ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತಡಿಬೇಕು ಇರ್ತಕ್ಕಂತಂದ್ರೆ ಈ ಸಮಾಜ ತಯಾರಬೇಕು ಮತ್ತು ಯುವ ಜನರನ್ನ ತಯಾರಬೇಕು ಅಂತೇಳಿ ಇಂಥ ಉತ್ತಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆಗ್ಲೇ ಗೋವಿಂದಯ್ಯನಂಗೆ ಇಂತಹ ಒಂದು ಕಮ್ಮಟಗಳು ಹೆಚ್ಚು ನಡಿಬೇಕು. 20 ಜನ 30 ಜನ ತಾವು ಕೂಡ ಇಲ್ಲಿಂದ ಒಂದು ಮಿಸೈಲ್ ಆಗ್ತಾರೆ. ಮಿಸೈಲ್ ಅಂದ್ರೆ ನಾಶವಲ್ಲ, ಒಂದು ರಕ್ಷಣೆ ಮಾಡೋದಕ್ಕೆ, ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ಈ ಸಮಾನ ಉಳಿಸೋದಕ್ಕೆ ಒಂದು ಮಿಸೈಲ್ ಆಗಿ ತಯಾರಾಗಬೇಕು. ಬೇಕಾಗಿರುವಂತ ಬಹುಜ್ಞಾನವನ್ನು ತುಂಬಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಂದ ಕೊಡಿಸ್ತಕ್ಕಂಥ ಕೆಲಸವನ್ನ ಅಂಬೇಡ್ಕರ್ ನ ಎಲ್ಲ ಸ್ನೇಹಿತರು ಮಾಡ್ತಾರೆ. ಅವ್ರಿಗೆ ಒಳ್ಳೆಯದೇ ಕೂಡ ನಾವು ಇಂಥ ಕಾರ್ಯಕ್ರಮ ಎಷ್ಟು ಸಾಹೇಬ್ ಅಂಬೇಡ್ಕರ್ ವಿಚಾರ ಕಡಿಮೆನೆ ಇಂಥ ಕಾರ್ಯಕ್ರಮ ಮಾಡೋದು ಸದಾ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನಾದ್ರೂ ನಮ್ಮನ್ನ ಕರೆಸಿ ನಾಲ್ಕಾರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾಗಿರ್ತಂತ ಗಣ್ಯರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಈ ತರದ ಒಂದು ಅಧ್ಯಕ್ಷೆಯನ್ನು ನೀಡಬೇಕಿತ್ತು. ತುಂಬಾ ಚೆನ್ನಾಗಿ ಅಧ್ಯಕ್ಷೀಯ ನುಡಿಗಳನ್ನ ಹಂಚ್ಕೊಳ್ತಾ ಅಷ್ಟೇ ಪ್ರಾಮಾಣಿಕವಾಗಿ ತಮ್ಮ ನಡೆ ನುಡಿಗಳಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ನಗರಸಭೆ ಅಧ್ಯಕ್ಷರು ಕೆ ಶೇಷಾದ್ರೀಶ ರಾಜಕಾರಣದ ಒಂದು ಸೂಕ್ಷ್ಮತೆ ಹತ್ರಕ್ಕೆ ಹೋದ್ರೆ ನಮ್ಮ ಹೆಸರು ಕಂಡಿದ್ರು ಕಾಣದೇ ಇರೋ ತರ ನಡ್ಕೋತಾರೆ. ಯಾಕೆ ಅಂತ ಅಂದ್ರೆ ಗುಂಪಲ್ಲಿ ಬಂದಿದ್ದಾನೆ ಈ ಮನುಷ್ಯ, ಹಿಡಿದು ಕರೆದೆ ಆಗಿ ಉಂಟಾಗ್ಬಿಡ್ತಾನೆ ಅಂತ. ನಮ್ ಅವರು ಆ ಗುಂಪಲ್ಲಿ ನಮ್ಗೆ ಕರೆದ್ಬಿಟ್ಟು ಎಂಪಿ ಆಗಿರ್ತಾರಲ್ಲ, ಸುರೇಶ್ ಗೌತಮ್ ಬಾರಯ್ಯ ಅಂತಿದ್ದಂಗೆ ಜನ ಅನ್ಕೋತಾರೆ, ಓ ಗೌತಮಣ್ಣನ್ಗೆ MLA ಗೊತ್ತು ಅಂತ. ಅದಕ್ಕೆ ಗೊತ್ತಿದ್ರು ಕಾಣಲ್ಲ. ಶೇಷಾದ್ರಿ ಸರ್ ನಾನು ಯಾವಾಗಿಲ್ಲ ಇಲ್ಲಿ ತನಕ ಹೋಗಿಲ್ಲ, ನಾನು ರವಿ ಸರ್ ಹೋದ ತಕ್ಷಣ ಬನ್ನಿ ಸುರೇಶ್ ಗೌತಮ್ ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ವಿಡಿಯೋ ಏನೋ ಅಲ್ಲ, ಅವ್ರ ಎದೆ ಒಳಗಡೆ ಒಂದು ಯುವ ಮನಸ್ಸನ್ನ ಪ್ರೇರಣೆ ತುಂಬೋದಿದ್ಯಲ್ಲ. ಅದ್ರೊಳಗು ರಾಮನಗರ ಜಿಲ್ಲೆಯಲ್ಲಿ ನಮ್ ಗುಂಪಲ್ಲಿ ಕುತ್ಕೊಂಡು ಅಷ್ಟೊತ್ತು ಮಾತಾಡ್ತಿದ್ದಾರೆ. ಆ ನಡುವೆನು ಅಲ್ಲಿ ಯಾರೋ ಒಂದ್ 4 ಜನ ಪಾಪ ಹೆಣ್ಮಕ್ಳು ಬಂದು ತುಂಬಾ ಹೊತ್ತು ಕೂತಿದ್ದಾರೆ, ಕರೀರಿ ಅವ್ರದ್ದೇನ್ ಸಮಸ್ಯೆ, ಅದ್ ಬೇಕು ಎದೆಲ್ಲಿ ಅಂತ. ಇಂತಹ ಶೇಷರ್ ಕಾರ್ಯಾಧ್ಯಕ್ಷ ನುಡಿಗಳನ್ನ ಹಾಡಿದ್ರು. ಅವ್ರಿಗೆ ನಮ್ಮ ಡಾಕ್ಟರ್ ಕೂಡ್ಲೂರು ರವಿಕುಮಾರ್ ನೆನಪಿನ ಕಾಣಿಕೆಯನ್ನ ಕೂಡ ಮಾಡುವ ಮೂಲಕ, ರವಿ ಸರ್ ಎಲ್ಲಿದ್ದೀರಿ, ಒಂದು ಜೋರು ಚಪ್ಪಾಳಿಯ ಮೂಲಕ